Good morning, everybody. Methods and techniques of social research, Program BA, Subject Sociology, Semester 6th, Session 11, Topic Nature of Social Research, created by Dr. Nagendrappa E. Today class we discussed about nature of social research. An introduction. A certain terms are commonly used in research, and the success of any research depends on these terms. These terms determine whether a research is scientifically and ethically correct. They are called the nature or characteristics of research. These characteristics have been explained here in simplest terms to understand and to implement. The real understanding of these nature or characteristics is only possible when you practically conduct a research. ಇವತ್ತಿನ ತರಗತಿಯಲ್ಲಿ ನಾವು ಸಾಮಾಜಿಕ ಸಂಶೋಧನೆ ಸ್ವರೂಪವನ್ನು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾದರೆ ಸಂಶೋಧನೆ ಅಂದರೆ ಏನು ಅಂತಕ್ಕಂಥದ್ದು. ಈಗಾಗಲೇ ಸಂಶೋಧನೆ ಅಂದ್ರೇನು, ಸಂಶೋಧನೆಯ ಸ್ವರೂಪ, ಸಂಶೋಧನೆ ಅರ್ಥ, ವ್ಯಾಖ್ಯಾನಗಳನ್ನು ತಿಳ್ಕೊಂಡಿದ್ದೀವಿ. ಈಗ ಸಾಮಾಜಿಕ ಸಂಶೋಧನೆ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾದಂಥ ಒಂದು ಸಂದರ್ಭ. ಇಲ್ಲಿ ಸಾಮಾಜಿಕ ಸಂಶೋಧನೆಯ ಸ್ವರೂಪ ಅಂದರೆ ಏನು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಸಂಶೋಧನೆಯಲ್ಲಿ ನಾವು ಕೆಲವೊಂದು ಪರಿಕಲ್ಪನೆಗಳನ್ನು ಬಳಸ್ತೀವಿ ಮತ್ತು ಯಾವುದೇ ಸಂಶೋಧನೆಯು ಯಶಸ್ಸನ್ನು ಪಡೆಯಬೇಕಾದ್ರೆ ಅಥವಾ ಯಾವುದೇ ಒಂದು ಸಂಶೋಧನೆಯು ಉತ್ತಮ ಸಂಶೋಧನೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಕೆಲವೊಂದು ಪರಿಕಲ್ಪನೆಗಳನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಸಂಶೋಧನೆಗಳಲ್ಲಿ ಉತ್ತಮವಾದ ಪರಿಕಲ್ಪನೆಗಳಿದ್ದರೆ ಅದು ಉತ್ತಮವಾದಂಥ ಒಂದು ಸಂಶೋಧನೆ ಎಂದು ಕರೆಸಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಸಂಶೋಧನೆಯು ವೈಜ್ಞಾನಿಕವಾಗಿ ಮತ್ತು ನೈತಿಕವಾಗಿ ಸರಿಯಾಗಿದೆಯೇ ಎಂದು ಈ ನಿಯಮಗಳು ನಿರ್ಧರಿಸುತ್ತವೆ. ಅಂದರೆ ಸಂಶೋಧನೆಗಳು ವೈಜ್ಞಾನಿಕವಾಗಿದೆಯಾ ಅಥವಾ ನೈತಿಕವಾಗಿದೆಯಾ ಅಥವಾ ಸಂಶೋಧನೆಗಳು ಉತ್ತಮವಾಗಿದ್ದಾವ ಅಂತಕ್ಕಂಥ ಅದನ್ನು ಚೆಕ್ ಮಾಡೋದು ಯಾವುದಪ್ಪ ಅಂತಂದರೆ ಕೆಲವೊಂದು ನಿಯಮಗಳು ಅಥವಾ ಪರಿಕಲ್ಪನೆಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಅವುಗಳನ್ನು ಸಂಶೋಧನೆಯ ಸ್ವರೂಪ ಅಥವಾ ಗುಣಲಕ್ಷಣಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಉತ್ತಮವಾದಂತಹ ಪರಿಕಲ್ಪನೆಗಳಿದ್ದಾಗ ಸಂಶೋಧನೆಯ ಸ್ವರೂಪ ಮತ್ತು ಅದರ ಗುಣಲಕ್ಷಣಗಳು ಕೂಡ ಉತ್ತಮವಾಗಿರ್ತವೆ. ಅದೇ ಗುಣಲಕ್ಷಣಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಈ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕಾರ್ಯಗತಗೊಳಿಸಲು ಇಲ್ಲಿ ಸರಳ ಪದಗಳಲ್ಲಿ ವಿವರಿಸಲಾಗಿದೆ. ನೀವು ಪ್ರಾಯೋಗಿಕವಾಗಿ ಸಂಶೋಧನೆ ನಡೆಸಿದಾಗ ಮಾತ್ರ ಈ ಸಂಶೋಧನೆಯ ಸ್ವರೂಪ ಅಥವಾ ಅದರ ಸ್ವಭಾವ ಅಥವಾ ಅದರ ಗುಣಗಳ ನೈಜ ತಿಳುವಳಿಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದು ಸಂಶೋಧನೆಯನ್ನು ನೈಜವಾಗಿ ನಾವು ಕೈಗೊಂಡಾಗ ಅದರ ಸ್ವರೂಪ ಏನು, ಅದರ ಲಕ್ಷಣಗಳೇನು ಅನ್ನೋದು ನಮಗೆ ಕಂಡುಬರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಆದರೂ ಕೂಡ ಕೆಲವೊಂದು ಸಂಶೋಧನೆ ಲಕ್ಷಣಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ವೆರಿಫಬಿಲಿಟಿ ಅಂತಕ್ಕಂಥದ್ದು. ಪರಿಶೀಲನೆ ಅಂತ ಹೇಳ್ತಾರೆ. ಪರಿಶೀಲನೆ ಅಂತಕ್ಕಂಥದ್ದು ಅಥವಾ ಪ್ರಾಮಾಣೀಕರಿಸು ಅಥವಾ ಸತ್ಯ ಶೋಧಿಸು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಕೂಡ ಹೇಳ್ತಾರೆ. ಸತ್ಯ ಶೋಧಿಸು, ಪ್ರಮಾಣೀಕರಿಸು ಅಥವಾ ಸತ್ಯವಾಗಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ವೆರಿಫಬಿಲಿಟಿ ಅಂತೇಳಿ ಕರಿತೀವಿ. ವೆರಿಫಬಿಲಿಟಿ ಅಂತ ದ ನೇಚರ್ ಆಫ್ ರಿಸರ್ಚ್ ಈಸ್ ದ ರಿಸರ್ಚರ್ ಮಸ್ಟ್ ವೆರಿಫೈ ದ ಡಾಟಾ. It must be subject for verifiability and testability. For example, the statement criminality is due to illiteracy among the people. This preposition would be regarded as a scientific fact because it verifies the observation that the ratio of criminals among literate people is less as a compared to illiterate. ಅಂದರೆ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ರಲ್ಲಿ ವೆರಿಫಬಿಲಿಟಿ ಅಂತಕ್ಕಂಥ ಸಂಶೋಧನೆ ಸ್ವರೂಪದಲ್ಲಿ ವೆರಿಫಬಿಲಿಟಿ ಅಂತಕ್ಕಂಥ ಭಾಳ ಮುಖ್ಯ. ವೆರಿಫಬಿಲಿಟಿ ಅಂದರೆ ಪರಿಶೀಲನೆ ಅಥವಾ ಸತ್ಯ ಶೋಧಿಸು ಅಥವಾ ಪ್ರಮಾಣೀಕರಿಸು ಅಂತಕ್ಕಂಥ ಅಂಶಗಳ ಒಂದು ಅರ್ಥವನ್ನು ಒಳಗೊಂಡಿದೆ. ಇಲ್ಲಿ ಸಂಶೋಧನೆಯ ಸ್ವರೂಪವು ಸಂಶೋಧಕನು ತಾನು ಸಂಗ್ರಹಿಸಿದ ಮಾಹಿತಿಯನ್ನು ಪರಿಶೀಲಿಸುವ ಗುಣವನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಬ್ಬ ಸಂಶೋಧಕ ತನ್ನ ಸಂಶೋಧನೆಯಲ್ಲಿ
ಯಾವ ಮಾಹಿತಿಯನ್ನು ಸಂಗ್ರಹಿಸ್ತಾನೋ ಆ ಮಾಹಿತಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಪರಿಶೀಲನೆ ಮಾಡೋದು ಯಾಕೆ ಅಂತಂದರೆ ಅವನು ಪಡೆದಿರುವಂತಹ ಮಾಹಿತಿ ಸರಿಯಾಗಿದೆಯಾ ಅಥವಾ ಸರಿಯಾಗಿಲ್ವಾ, ಆ ಸತ್ಯಾಂಶಗಳಿಗೆ ಹತ್ತಿರವಾಗಿದೆಯಾ ಅಥವಾ ಹತ್ತಿರವಾಗಿಲ್ವಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು. ಇದು ಪರಿಶೀಲನೆ ಮತ್ತು ಪರೀಕ್ಷಾ ಸಾಮರ್ಥ್ಯಕ್ಕೆ ಒಳಪಟ್ಟಿರಬೇಕು. ಯಾವುದು ಆ ಸಂಶೋಧಕ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ ಏನಿದೆ ಅದು ಏನಾಗಿರಬೇಕಪ್ಪ ಅಂದರೆ ಪರಿಶೀಲನೆಗೆ ಅಥವಾ ಪರೀಕ್ಷಾ ಸಾಮರ್ಥ್ಯಕ್ಕೆ ಒಳಪಟ್ಟಿರಬೇಕು. ಉದಾಹರಣೆಗೆ ಅಪರಾಧ ಅಂತಕ್ಕಂಥದ್ದು ಏನಿದೆ, ಕ್ರಿಮಿನಾಲಿಟಿ ಅಂತಕ್ಕಂಥದ್ದು ಏನಿದೆ, ಅಪರಾಧ ಅಂತಕ್ಕಂಥದ್ದು ಅಪರಾಧವು ಜನರಲ್ಲಿ ಅನಕ್ಷರತೆಯಿಂದ ಉಂಟಾಗಿದೆ ಎಂಬ ಹೇಳಿಕೆ. ಅಪರಾಧವು ಜನರಲ್ಲಿ ಅನಕ್ಷರತೆಯಿಂದ ಉಂಟಾಗಿದೆ ಎಂಬ ಒಂದು ಹೇಳಿಕೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ ಏನು, ಕ್ರಿಮಿನಾಲಿಟಿ ಈಸ್ ಡ್ಯೂ ಟು ಇಲ್ಲಿಟ್ರಸಿ ಅಮಾಂಗ್ ದ ಪೀಪಲ್. ಅಪರಾಧವು ಜನರಲ್ಲಿ ಅನಕ್ಷರತೆಯಿಂದ ಉಂಟಾಗಿದೆ. ಅಪರಾಧ ಹೆಚ್ಚಾಗ್ತಿದೆ, ಕಾರಣ ಏನಪ್ಪ ಅಂದರೆ ಅನಕ್ಷರಸ್ಥರಿದ್ದಾರೆ, ಅವ್ರಿಗೆ ತಿಳುವಳಿಕೆ ಇಲ್ಲ, ಯಾವುದು ಅಪರಾಧ ಅಲ್ಲ ಅಂತಕ್ಕಂಥ ಒಂದು ತಿಳುವಳಿಕೆ ಇಲ್ದಿರೋದ್ರಿಂದ ಅವ್ರೇನು ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅನಕ್ಷರಸ್ಥರು ಅಪರಾಧದ ಪ್ರಕ್ರಿಯೆಗಳಿಗೆ ಒಳಗಾಗ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ದಿಸ್ ಪ್ರಪೋಸಿಷನ್ ವುಡ್ ಬಿ ರಿಗಾರ್ಡೆಡ್ ಆಸ್ ಎ ಸೈಂಟಿಫಿಕ್ ಫ್ಯಾಕ್ಟ್ ಬಿಕಾಸ್ ಇಟ್ ವೆರಿಫೈಸ್ ದ ಅಬ್ಸರ್ವೇಷನ್ ದಟ್ ದ ರೇಷಿಯೋ ಆಫ್ ಕ್ರಿಮಿನಲ್ಸ್ ಅಮಾಂಗ್ ದ ಲಿಟ್ರೇಟ್ ಪೀಪಲ್ ಈಸ್ ಲೆಸ್ ಆ್ಯಸ್ ಕಂಪೇರ್ಡ್ ಟು ಇಲ್ಲಿಟ್ರೇಟ್. ಇದನ್ನು ವೈಜ್ಞಾನಿಕ ಸತ್ಯವೆಂದು ಪರಿಗಣಿಸಲಾಗುತ್ತದೆ. ಈ ಪ್ರಸ್ತಾಪವನ್ನು, ಈ ಸ್ಟೇಟ್ಮೆಂಟನ್ನು ಇದನ್ನು ವೈಜ್ಞಾನಿಕ ಸತ್ಯವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಅನಕ್ಷರಸ್ಥರಿಗೆ ಹೋಲಿಸಿದರೆ ಅಕ್ಷರಸ್ಥರಲ್ಲಿ ಅಪರಾಧಿಗಳ ಪ್ರಮಾಣ ಕಡಿಮೆ ಇದೆ ಎಂಬ ವೀಕ್ಷಣೆಯನ್ನು ಇದು ಪರಿಶೀಲಿಸುತ್ತದೆ ಎಂಬ ಅಂಶವನ್ನು ಸಾಬೀತುಪಡಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅಪರಾಧಗಳಲ್ಲಿ ನೀವು ಎಷ್ಟು ಜನ ಅಪರಾಧಿಗಳಿದ್ದಾರೋ ಅಪರಾಧಿಗಳಲ್ಲಿ ಅವರ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೀವು ಗಮನಿಸಿ ನೋಡಿದಾಗ ಶಿಕ್ಷಣ ಪಡೆದುಕೊಂಡಿಲ್ದಿರೋರೇ ಹೆಚ್ಚಿನ ಅಪರಾಧಗಳಲ್ಲಿ ತೊಡಗಿದ್ದಾರೆ. ಶಿಕ್ಷಣ ಪಡ್ಕೊಂಡಿರೋರು ಅಪರಾಧಗಳಲ್ಲಿ ತೊಡಗಿರ್ತಕ್ಕಂಥ ಕಡಿಮೆ ಅಂತಕ್ಕಂಥದ್ದು ಅಂಕಿ ಸಂಖ್ಯೆಗಳಿಂದ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್. ಆದರೆ ಪ್ರಸ್ತುತ ಆಧುನಿಕ ಜೀವನದಲ್ಲಿ ನೀವು ಇದೇನಪ್ಪ ಈಗ ಹೇಳಿದ್ರು ಅಂತ ಉಬ್ಬೇರಿಸುವ ಅಗತ್ಯ ಏನಿಲ್ಲ. ಯಾಕಂದರೆ ಇವತ್ತು ಶಿಕ್ಷಣ ಪಡ್ಕೊಂಡಿರೋರಲ್ಲೇ ಅಪರಾಧ ಅಂತಕ್ಕಂಥದ್ದು ಹೆಚ್ಚಾಗಿದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಹೆಚ್ಚಾಗಿದೆ, ಅಥವಾ ಇನ್ನೊಂದು ಹೆಚ್ಚಾಗಿದೆ. ಇಲ್ಲಿ ಸ್ಟೇಟ್ಮೆಂಟನ್ನು ಹೇಳ್ತಾರೆ, ಅದು ಸರಿ ಇರ್ಬೋದು, ಸರಿ ಇಲ್ದಿರ್ಬೋದು. ಈ ಪ್ರಸ್ತುತ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಅದು ಹೋಲಿಕೆ ಆಗ್ಬೋದು, ಇಲ್ದಿರ್ಬೋದು. ಅದನ್ನು ಹೇಳಿದ್ದಾರೆ ಅಷ್ಟೇ. ಆದರೆ ಅದು ಸರಿ ಅಂತ ಹೇಳೋದಲ್ಲ. ಕ್ರಿಮಿನಾಲಿಟಿ ಈಸ್ ಡ್ಯೂ ಟು ಇಲ್ಲಿಟ್ರಸಿ ಅಮಾಂಗ್ ದ ಪೀಪಲ್. ಇದೊಂದು ಸ್ಟೇಟ್ಮೆಂಟ್. ಇದೊಂದು ಸ್ಟೇಟ್ಮೆಂಟ್. ಅದು ಉಲ್ಟನೂ ಆಗ್ಬೋದು. ಕ್ರಿಮಿನಾಲಿಟಿ ಈಸ್ ಡ್ಯೂ ಟು ಲಿಟ್ರೇಟ್ಸ್ ಅಮಾಂಗ್ ದ ಪೀಪಲ್ ಅಂತಲೂ ಕೂಡ ನಾವು ಹೇಳ್ಬೋದು. ಅದನ್ನು ಸಾಬೀತುಪಡಿಸ್ಬೇಕಾಗುತ್ತೆ. ಅದನ್ನು ಸಂಶೋಧನೆಗೆ ಒಳಪಡಿಸಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ವಿಶ್ಲೇಷಣೆ ಮಾಡಿ, ಇಲ್ಲ ಅಕ್ಷರಸ್ಥರಲ್ಲೇ ಅಪರಾಧಗಳ ಪ್ರಮಾಣ ಹೆಚ್ಚಾಗಿದೆ, ಅನಕ್ಷರಸ್ಥರಲ್ಲಿ ಕಡಿಮೆ ಇದೆ, ಅಥವಾ ಅನಕ್ಷರಸ್ಥರಲ್ಲಿ ಅಪರಾಧ ಪ್ರಮಾಣ ಜಾಸ್ತಿ ಇದೆ, ಅಕ್ಷರಸ್ಥರಲ್ಲಿ ಕಡಿಮೆ ಇದೆ. ಈ ಥರ ನಾವು ವೆರಿಫಿಕೇಷನನ್ನು ಮಾಡಬೇಕಾಗಿರುತ್ತೆ, ಕಾಲ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಒಟ್ಟಾರೆ ಸಂಶೋಧನೆ ಸ್ವರೂಪ ಅಂತಕ್ಕಂಥದ್ದು ಈ ರೀತಿ ಪರಿಶೀಲನೆಗೆ ಒಳಪಡಿಸಲು ಒಂದು ಅವಕಾಶ ಇರಬೇಕು ಅಂತಕ್ಕಂಥ ಪರಿಶೀಲನೆ. ಇದರ ಸ್ವರೂಪ ಏನಪ್ಪ ಅಂದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು. ಈಗ ಇದು ಸ್ಟೇಟ್ಮೆಂಟ್ ಯಾವಾಗೋ ಹೇಳಿರೋದು, ಕ್ರಿಮಿನಾಲಿಟಿ ಇಸ್ ಡ್ಯೂ ಟು ಇಲ್ಲಿಟ್ರಸಿ ಅಮಾಂಗ್ ದ ಪೀಪಲ್ ಅಂತಕ್ಕಂಥದ್ದು. ಇಟ್ ಈಸ್ ಎ ಏಜ್ ಓಲ್ಡ್ ಸ್ಟೇಟ್ಮೆಂಟ್. ಬಟ್ ಪ್ರೆಸೆಂಟ್ ಸ್ಟೇಟ್ಮೆಂಟು ಇದಕ್ಕೆ ವೈಸ ಆಪೋಸಿಟ್ ಆಗಿ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಸಂಶೋಧನೆಗಳಿಂದ ನಾವು ಸಾಬೀತುಪಡಿಸಬೇಕಾಗಿರುತ್ತೆ, ಅದನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಒನ್, ಆ್ಯಕ್ಯುರೇಸಿ ಅಂತಕ್ಕಂಥದ್ದು. ಆ್ಯಕ್ಯುರೇಸಿ, ನಿಖರತೆ, ಖಚಿತತೆ, ಅಥವಾ ನಿಖರತೆ ಅಂತೇಳಿ ಕರಿತೀವಿ ನಾವು. ಆ್ಯಕ್ಯುರೇಸಿ ಅಂತಕ್ಕಂಥದ್ದು ದಟ್ ಈಸ್ describing what really exists. It means truth or correctness of a statement, or describing things exactly as they are and avoiding jumping to unwanted conclusions either by exaggeration or by imagining. You see, accuracy ಅಂದರೆ ನಿಖರತೆ ಅಂತಕ್ಕಂಥ. ಅಂದರೆ
ಇದು ವಸ್ತು ವಿಷಯವು ವಾಸ್ತವವಾಗಿ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂಬುದನ್ನು ವಿವರಿಸುತ್ತದೆ. ಇದು ನಿಜವಾಗಲೂ ಕೂಡ ಒಂದು ವಸ್ತು ಅಥವಾ ವಿಷಯ ನಿಜವಾಗಲೂ ಕೂಡ ಅಸ್ತಿತ್ವದಲ್ಲಿದೆ ಎಂಬುದನ್ನು ವಿವರಿಸುತ್ತೆ. ಸ್ಪೆಸಿಫಿಕ್ಕಾಗಿ ಹೇಳುತ್ತೆ, ಅದು ನಿಖರವಾಗಿ ಖಚಿತವಾಗಿ ಹೇಳುತ್ತೆ ಎಂಬುದನ್ನು ವಿವರಿಸುತ್ತೆ. ಇದರ ಅರ್ಥ ಹೇಳಿಕೆಯ ಸತ್ಯ ಅಥವಾ ಸರಿಯಾದಿತೆ ಅಥವಾ ವಿಷಯಗಳನ್ನು ನಿಖರವಾಗಿ ವಿವರಿಸುವುದು ಅಂತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ನಿಜವಾಗಲೂ ಕೂಡ ಸತ್ಯವನ್ನು ಹೇಳ್ತಿದೆಯಾ, ಸರಿಯಾದದನ್ನು ಹೇಳ್ತಿದೆಯಾ, ಅಥವಾ ವಿಷಯಗಳ ನಿಖರತೆಯನ್ನು ವಿವರಣೆ ನೀಡತಕ್ಕಂಥದ್ದೇ ನಿಖರತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತು ಉತ್ಪ್ರೇಕ್ಷೆಯಿಂದ ಅಥವಾ ಅತಿರೇಕದ ಮೂಲಕ ಅನಗತ್ಯ ತೀರ್ಮಾನಗಳಿಗೆ ಹೋಗುವುದನ್ನು ತಪ್ಪಿಸುತ್ತೆ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಂಶೋಧನೆಯಲ್ಲಿ ಇಲ್ಲಿ ಎಕ್ಸಾಗ್ರೇಷನ್ ಮಾಡ್ತಕ್ಕಂಥ ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಪದೇ ಪದೇ ಬಳಸ್ತಕ್ಕಂಥ, ಅದನ್ನೇ ಜಾಗರಿ ಅಂತಲೂ ಕೂಡ ಕರೀತಾರೆ. ಜಾಗರಿ ಅಂದರೆ ಪದೇ ಪದೇ ಅದೇ ಪದಗಳನ್ನು ಬಳಸ್ತಕ್ಕಂಥದ್ದು. ಮತ್ತು ಅನಗತ್ಯ ತೀರ್ಮಾನಗಳಿಗೆ ಹೋಗ್ತಕ್ಕಂಥದ್ದು, ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು, ಉತ್ಪ್ರೇಕ್ಷೆಯಿಂದ ಹೇಳ್ತಕ್ಕಂಥದ್ದು, ಇಂಥ ವಿಚಾರಗಳನ್ನು ನಾವು ತಪ್ಪಿಸ್ಬೋದು ಸಾಮಾಜಿಕ ಸಂಶೋಧನೆಯಿಂದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದರ ಸ್ವರೂಪ, ಅಂದರೆ ಇದರ ಸ್ವರೂಪ ನಿಖರವಾಗಿ ಹೇಳಬೇಕು ಅಂತಕ್ಕಂಥದ್ದು, ಸ್ಪಷ್ಟವಾಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಪರ್ಸಿಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಪ್ರಿಸಿಷನ್ ಅಂತಕ್ಕಂಥದ್ದು. ಪ್ರಿಸಿಷನ್, that is making it as exact as necessary or giving exact number or measurement. Instead of saying I interviewed a large number of people, one says I interviewed 493 persons. Instead of saying most of the people were against family planning, one says 72% people were against family planning. Instead of saying every moment one is born, every moment dies a man, one says 30% persons are born in 1 minute in India. Thus, in scientific precision, one avoids colorful literature and vague meanings. How much precision is needed in social science will depend upon what the situation requires. ಅದರಲ್ಲಿ ಈ ಪ್ರಿಸಿಷನ್ ಅಂತಕ್ಕಂಥದ್ದು ಕೂಡ ಈ ಅಸಂದಿಗ್ಧತೆ ಅಂತ ಕರೀತಾರೆ. ಪ್ರಿಸಿಷನ್ ಅಂದರೆ ಅಸಂದಿಗ್ಧತೆ, ಇದನ್ನು ಕೂಡ ನಿಖರತೆ ಅಂತಲೂ ಕೂಡ ಹೇಳ್ಬೋದು. ನಿಸ್ಪಷ್ಟತೆ ಅಂತಕ್ಕಂಥದ್ದು ಅಸಂದಿಗ್ಧತೆ, ನಿಖರತೆ ಅಥವಾ ಖಚಿತತೆ ಅಂತಲೂ ಕೂಡ ಇದನ್ನು ನಾವು ಹೇಳ್ತೀವಿ. ಅದು ಅಗತ್ಯವಿರುವಷ್ಟು ನಿಖರವಾಗಿ ಮಾಡುತ್ತದೆ ಅಂತಕ್ಕಂಥ ಅಥವಾ ನಿಖರ ಸಂಖ್ಯೆ ಅಥವಾ ಅಳತೆಯನ್ನು ನೀಡುತ್ತದೆ. ದಟ್ ಈಸ್ ಮೇಕಿಂಗ್ ಇಟ್ ಆಸ್ ಎಕ್ಸಾಕ್ಟ್ ನೆಸೆಸರಿ. ನಿಖರವಾಗಿ ಅದು ಅಳತೆ ಮಾಡುತ್ತೆ ಅಂತಕ್ಕಂಥ. ನಿಖರ ಸಂಖ್ಯೆ, ಗಿವಿಂಗ್ ಎಕ್ಸಾಕ್ಟ್ ನಂಬರ್, ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಕೊಡುತ್ತೆ. ಅಥವಾ ಮೆಜರ್ಮೆಂಟ್, ನಿಖರವಾದಂಥ ಅಳತೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು. ಅದೇ ರೀತಿ ಈ ಉದಾಹರಣೆಗೆ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾನೆ. ನಾನು ಹೆಚ್ಚಿನ ಸಂಖ್ಯೆಯ ಜನರನ್ನು ಸಂದರ್ಶಿಸಿದೆ ಅಂತ ಹೇಳುವ ಬದಲು ನಾನು 493 ಜನರನ್ನು ಸಂದರ್ಶಿಸಿದೆ ಎಂದು ಒಬ್ಬರು ಹೇಳುತ್ತಾರೆ. ಇಟ್ ಇಸ್ ಎ ಪರ್ಸಿಷನ್ ಅಂತಕ್ಕಂಥದ್ದು. ಅಂದರೆ ಪ್ರಿಸಿಷನ್ ಅಂತಕ್ಕಂಥದ್ದು. ಪ್ರಿಸಿಷನ್ ಅಂದರೆ ನಿಖರವಾಗಿ ಹೇಳೋದು. ನಾನು ಭಾಳಷ್ಟು ಜನರನ್ನು ಸಂದರ್ಶಿಸಿದೆ ಎಂದು ಹೇಳುವ ಬದಲು 493 ಜನರನ್ನು ಸಂದರ್ಶಿಸಿದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ಸೇಯಿಂಗ್ ಮೋಸ್ಟ್ ಆಫ್ ದ ಪೀಪಲ್ ವೇರ್ ಎಗೇನೆಸ್ಟ್ ಫ್ಯಾಮಿಲಿ ಪ್ಲಾನಿಂಗ್, ಹೆಚ್ಚು ಜನರು ಕುಟುಂಬ ಯೋಜನೆಗೆ ವಿರುದ್ಧವಾಗಿದ್ದರು ಎಂದು ಹೇಳುವ ಬದಲು 72% ಜನರು ಕುಟುಂಬ ಯೋಜನೆಗೆ ವಿರುದ್ಧವಾಗಿದ್ದರು ಎಂದು ಒಬ್ಬರು ಹೇಳುತ್ತಾರೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಕ್ಕಂಥದ್ದು. ಭಾಳಷ್ಟು ಜನ ಫ್ಯಾಮಿಲಿ ಪ್ಲಾನಿಂಗ್ ಆಪೋಸ್ ಮಾಡ್ತಾರೆ ಅನ್ನೋದಕ್ಕಿಂತಲೂ ಕೂಡ ಭಾಳಷ್ಟು ಜನ ಅಂದರೆ ಎಷ್ಟು ಜನ, ಇದನ್ನೇ ನಾವೇನಂತ ಕರಿತೀವಿ, ಪ್ರಿಸಿಷನ್ ಅಂತ ಕರಿತೀವಿ. ಅಂದರೆ ನಿಖರತೆ ಅಂತಲೇ ಇದನ್ನು ಕೂಡ ಕರಿತೀವಿ. ಅಥವಾ ಅಸಂದಿಗ್ಧತೆ ಅಸಂದಿಗ್ಧತೆ, ಇಲ್ಲಿ ಅಸಂದಿಗ್ಧತೆಗೆ ಯಾವುದೇ ಅವಕಾಶ ಇಲ್ಲ. ಅಸಂದಿಗ್ಧತೆಗೆ
ಯಾವುದೇ ಅವಕಾಶ ಇಲ್ಲ, ಅದು ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಅಂದರೆ ಹೆಚ್ಚಿನ ಜನರು ಕುಟುಂಬ ಯೋಜನೆಗೆ ವಿರುದ್ಧವಾಗಿದ್ದರು ಎಂದು ಹೇಳುವ ಬದಲು 72 ಜನ 72% ಜನ ಕುಟುಂಬ ಯೋಜನೆಗೆ ವಿರುದ್ಧವಾಗಿದ್ದರು ಎಂದು ಹೇಳಬಹುದು ಅಂತಕ್ಕಂಥದ್ದು. ಅದೇ ರೀತಿ instead of saying every moment one is born, every moment dies a man, one says 30% are born in minute in India. ಇಲ್ಲಿ ಒಬ್ಬನು ಹುಟ್ಟಿದ ಪ್ರತಿಕ್ಷಣವು ಮನುಷ್ಯ ಸಾಯುತ್ತಾನೆ ಅಂತ ಹೇಳುವ ಬದಲು ಅದರ ಬದಲು ಭಾರತದಲ್ಲಿ 1 ನಿಮಿಷದಲ್ಲಿ 30 ಜನರು ಜನಿಸುತ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಅಂದರೆ ಪ್ರತಿ ನಿಮಿಷಕ್ಕೆ ಒಬ್ಬರು ಹುಟ್ಟುತ್ತಾರೆ, ಪ್ರತಿ ನಿಮಿಷಕ್ಕೆ ಒಬ್ಬರು ಸಾಯ್ತಾರೆ ಅಂತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ಸೇಯಿಂಗ್ ಎವರಿ ಮೂಮೆಂಟ್ ಒನ್ ಈಸ್ ಬಾರ್ನ್, ಎವರಿ ಮೂಮೆಂಟ್ ಡೈಸ್ ಎ ಮ್ಯಾನ್ ಅಂತಕ್ಕಂಥದ್ದು. ಎವರಿ ಮೂಮೆಂಟ್ ಡೈಸ್ ಎ ಮ್ಯಾನ್ ಅಂದರೆ ಪ್ರತಿ ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಜನನ ಆಗುತ್ತೆ, ಒಬ್ಬ ವ್ಯಕ್ತಿ ಮರಣ ಆಗುತ್ತೆ ಅಂತಕ್ಕಂಥದ್ರ ಬದಲಾಗಿ 30% ಆರ್ ಬಾರ್ನ್ ಇನ್ 1 minute ಇನ್ ಇಂಡಿಯಾ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ಬೋದು. ಆದ್ದರಿಂದ ಇಲ್ಲಿ ವೈಜ್ಞಾನಿಕ ನಿಖರತೆಯಲ್ಲಿ ವರ್ಣರಂಜಿತ ಸಾಹಿತ್ಯ ಮತ್ತು ಅಸ್ಪಷ್ಟ ಅರ್ಥಗಳನ್ನು ತಪ್ಪಿಸುತ್ತದೆ. ಸಾಮಾಜಿಕ ವಿಜ್ಞಾನದಲ್ಲಿ ಎಷ್ಟು ನಿಖರತೆ ಬೇಕು ಎಂಬುದು ಪರಿಸ್ಥಿತಿಗೆ ಏನು ಬೇಕು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹೌ ಮಚ್ ಪ್ರಿಸಿಷನ್ ಈಸ್ ನೀಡೆಡ್ ಇನ್ ಸೋಷಿಯಲ್ ಸೈನ್ಸ್ ವಿಲ್ ಡಿಪೆಂಡ್ ಅಪಾನ್ ವಾಟ್ ದ ಸಿಚುಯೇಷನ್ ರಿಕ್ವೈರ್. ಅಂದರೆ ಇಲ್ಲಿ ಸಮಾಜ ವಿಜ್ಞಾನಗಳಲ್ಲಿ ಎಷ್ಟು ನಿಖರತೆ ಬೇಕೋ ಅಂತಕ್ಕಂಥದ್ದು ಪರಿಸ್ಥಿತಿನೇ ನಿರ್ಧಾರ ಮಾಡುತ್ತೆ, ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇದು ಒಂದು ಸಾಮಾಜಿಕ ಸಂಶೋಧನೆಯ ಒಂದು ಸ್ವರೂಪ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಸಿಸ್ಟಮ್ಯಾಟೈಸೇಷನ್ ಅಂತಕ್ಕಂಥದ್ದು. ಸಿಸ್ಟಮ್ಯಾಟೈಸೇಷನ್ ಅಂತ ಅಂದರೆ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಸಿಸ್ಟಮ್ಯಾಟೈಸೇಷನ್ ಅಂದರೆ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಅಂದರೆ ದ ರಿಸರ್ಚರ್ attempting to find all the relevant data or collecting data in systematic and organized way so that the conclusion drawn are reliable. Research should be systematic because if a researcher wants to do a perfect research design or process, then it will have to evaluate or obtained the necessary information from the market in systematic manner. It takes various steps to do a perfect or systematic research process, and all the steps of procedures are interlinked to each other. ಅಂದರೆ ಇಲ್ಲಿ ಒಂದು ಸಿಸ್ಟಮ್ಯಾಟೈಸೇಷನ್ ಅಂತಕ್ಕಂಥದ್ದು ಇರಬೇಕು. ಸಾಮಾಜಿಕ ಸಂಶೋಧನೆ ಸ್ವರೂಪದಲ್ಲಿ ವ್ಯವಸ್ಥಿತವಾಗಿರಬೇಕು ಅಂತಕ್ಕಂಥ. ಸಂಶೋಧಕನು ತಾನು ನೋಡಿದ ಹಾಗೂ ಸಂಗ್ರಹಿಸಿದ ಮಾಹಿತಿಯನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ರೀತಿಯಲ್ಲಿ ಸಂಘಟಿತವಾಗಿರಬೇಕು ಅಂತಕ್ಕಂಥ. ಅಂದರೆ ಅಫಾಜಾರ್ಡ್ ಆಗಿರಬಾರ್ದು, ಯಾವುದು ಕೂಡ ಅಫಾಜಾರ್ಡ್ ಆಗಿರಬಾರ್ದು, ಅದು ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ರಿಲೆವೆಂಟ್ ಆಗಿರಬೇಕು, ಅದಕ್ಕೆ ಸೂಕ್ತವಾಗಿರಬೇಕು. ಎ ರಿಸರ್ಚರ್ attempting to find all the relevant data or collecting data in systematic and organized way so that the conclusions drawn are reliable. ಅಂದರೆ ಸಂಶೋಧಕನು ತಾನು ನೋಡಿದ ಮತ್ತು ಸಂಗ್ರಹಿಸಿದ ಮಾಹಿತಿಯು ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಸಂಘಟಿತವಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದರಿಂದ ಫಲಿತಾಂಶ ಅಥವಾ ಅಂತಿಮ ತೀರ್ಮಾನಗಳು ಹೆಚ್ಚು ವಿಶ್ವಾಸಕ್ಕೆ ಅರ್ಹವಾಗಿರುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಹೆಚ್ಚು ವಿಶ್ವಾಸಕ್ಕೆ ಅರ್ಹವಾಗಿರ್ತವೆ ಅಂದರೆ ಫಲಿತಾಂಶಗಳು ಅಂತಕ್ಕಂಥವು ಏನಿದ್ದಾವೆ, ಫಲಿತಾಂಶಗಳು ಯಾವಾಗಪ್ಪ ಅಂದರೆ ನಾವು ಸಂಗ್ರಹಿಸ್ತಕ್ಕಂತಹ ಮಾಹಿತಿಯನ್ನು ಆಧರಿಸಿರುತ್ತೆ. ನಾವು ವ್ಯವಸ್ಥಿತವಾದ, ಉತ್ತಮವಾದ, ಕ್ರಮಬದ್ಧವಾದ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿದರೆ, ಅಂದರೆ ಸಂಶೋಧಕನು ವ್ಯವಸ್ಥಿತವಾದ, ಕ್ರಮಬದ್ಧವಾದ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿದರೆ ಅದು
ಉತ್ತಮವಾದಂಥ ಫಲಿತಾಂಶಗಳನ್ನು ಕೊಡಲಿಕ್ಕೆ, ಅಂತಿಮ ತೀರ್ಮಾನಗಳಿಗೆ ಬರಲಿಕ್ಕೆ, ಅಂತಿಮ ತೀರ್ಮಾನಗಳು ತಗೊಂಡಾಗ ಅವು ಹೆಚ್ಚು ವಿಶ್ವಾಸ ಅರ್ಹವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಪರಿಪೂರ್ಣ ಅಥವಾ ವ್ಯವಸ್ಥಿತ ಸಂಶೋಧನಾ ಪ್ರಕ್ರಿಯೆಯನ್ನು ಮಾಡಲು ಇದು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕಾರ್ಯವಿಧಾನಗಳ ಎಲ್ಲ ಹಂತಗಳು ಪರಸ್ಪರ ಸಂಬಂಧ ಹೊಂದಿವೆ ಅಂತಕ್ಕಂಥದ್ದು. ಅಂದರೆ ಇವೆಲ್ಲ ಕೂಡ ಒಂದಕ್ಕೊಂದಕ್ಕೆ ನಿಕಟವಾದ ಸಂಬಂಧವನ್ನು ಹೊಂದಿವೆ. ಪರಿಪೂರ್ಣ ಅಥವಾ ವ್ಯವಸ್ಥಿತ ಸಂಶೋಧನಾ ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಇದು ವಿವಿಧ ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಆಬ್ಜೆಕ್ಟಿವಿಟಿ ಅಂತಕ್ಕಂಥ ವಸ್ತುನಿಷ್ಠತೆ ಅಂತಕ್ಕಂಥದ್ದು. ಆಬ್ಜೆಕ್ಟಿವಿ ಮೀನ್ಸ್ ದಟ್ ದ ರಿಯಾಲಿಟಿ ಮಸ್ಟ್ ಬಿ ಶೋನ್ ಇನ್ ಎ ರಿಸರ್ಚ್. ವಸ್ತುನಿಷ್ಠತೆ ಅಂದರೆ ವಾಸ್ತವವನ್ನು ಸಂಶೋಧನೆಯಲ್ಲಿ ತೋರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವಸ್ತುನಿಷ್ಠತೆ ಅಂದರೆ ವಾಸ್ತವ ಅಂದರೆ ಏನು? ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದು, ಇದ್ದದ್ದನ್ನು ಇದ್ದಾಗ. ಆಬ್ಜೆಕ್ಟಿವಿಟಿ. ವಾಟ್ ಈಸ್ ಆಬ್ಜೆಕ್ಟಿವಿಟಿ? ವಸ್ತುನಿಷ್ಠತೆ ಎಂದರೇನು? 2 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ವಸ್ತುನಿಷ್ಠತೆ ಎಂದರೇನು? ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದನ್ನೇ ನಾವು ವಸ್ತುನಿಷ್ಠತೆ ಅಂತ ಕರಿತೀವಿ. ಆಬ್ಜೆಕ್ಟಿವಿಟಿ ಮೀನ್ಸ್ ದಟ್ ದ ರಿಯಾಲಿಟಿ ಮಸ್ಟ್ ಬಿ ಶೋನ್ ಇನ್ ಎ ರಿಸರ್ಚ್. ಆಬ್ಜೆಕ್ಟಿವಿಟಿ ಮೀನ್ಸ್ ದಟ್ ದ ರಿಯಾಲಿಟಿ ಮಸ್ಟ್ ಬಿ ಶೋನ್ ಇನ್ ಎ ರಿಸರ್ಚ್. ಅಂದರೆ ವಾಸ್ತವತೆಯನ್ನು ಅಲ್ಲಿ ಹೇಳ್ಬೇಕಂತಕ್ಕಂಥದ್ದು, ತೋರಿಸ್ಬೇಕಂತಕ್ಕಂಥದ್ದು. ಸೈಂಟಿಫಿಕ್ ರಿಸರ್ಚ್ ಮಸ್ಟ್ ಹ್ಯಾವ್ ಇಟ್ಸ್ ರಿಯಲ್ ಥಿಂಗ್ ಈಸ್ ಆ್ಯಂಡ್ ಇಟ್ ಮಸ್ಟ್ ಬಿ ಡಿಯರ್ ಫ್ರಮ್ ಸೆಲ್ಫ್, ಪರ್ಸನಲ್ ಬಯಾಸ್, ಪ್ರಿಜುಡಿಸ್, ಫೀಲಿಂಗ್ಸ್ ಆಫ್ ಲೈಕ್ ಆ್ಯಂಡ್ ಡಿಸ್ಲೈಕ್ ಎಕ್ಸೆಟ್ರಾ. ಇಲ್ಲಿ ವೈಜ್ಞಾನಿಕ ಸಂಶೋಧನೆಯು ಅದರ ನೈಜ ವಿಷಯವನ್ನು ಹೊಂದಿರಬೇಕು ಮತ್ತು ಅದು ಸ್ವಯಂ ಅಥವಾ ವೈಯಕ್ತಿಕ ಪಕ್ಷಪಾತ, ಪೂರ್ವಾಗ್ರಹ ಅಥವಾ ಅವನ ಇಷ್ಟ ಅಥವಾ ಇಷ್ಟಪಡದ ಭಾವನೆಗಳು ಇತ್ಯಾದಿಗಳಿಂದ ಸ್ಪಷ್ಟವಾಗಿರಬೇಕು. ಇವ್ಯಾವೂ ಕೂಡ ಸಂಶೋಧನೆಯಲ್ಲಿ ಕೂಡ ತಮ್ಮ ಪಾತ್ರವನ್ನು ಬೀರಬಾರ್ದು. ಇವುಗಳ ಪ್ರಭಾವ ಇರಬಾರ್ದು. ಯಾವುದು? ಪಕ್ಷಪಾತ ಇರಬಾರ್ದು, ಪೂರ್ವಾಗ್ರಹ ಇರಬಾರ್ದು, ಒಬ್ಬ ವ್ಯಕ್ತಿಯ ಇಷ್ಟಗಳಿರಬಾರ್ದು, ಅವನ ಭಾವನೆಗಳು ಇರಬಾರ್ದು. ಮತ್ತು ಅಲ್ಲೇನಿರಬೇಕು ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ವೈಜ್ಞಾನಿಕ ಒಂದು ಸತ್ಯಾಂಶಗಳು ಇರಬೇಕು. ವೈಜ್ಞಾನಿಕ ಸತ್ಯಾಂಶಗಳು. ಸೈಂಟಿಫಿಕ್ ರಿಸರ್ಚ್ ಮಸ್ಟ್ ಹ್ಯಾವ್ ಇಟ್ಸ್ ರಿಯಲ್ ಥಿಂಗ್ ಈಸ್ ಆ್ಯಂಡ್ ಇಟ್ ಮಸ್ಟ್ ಬಿ ಡಿಯರ್ ಫ್ರಮ್ ಸೆಲ್ಫ್ ಆರ್ ಪರ್ಸನಲ್ ಬಯಾಸ್, ಪ್ರೆಜುಡಿಸ್, ಫೀಲಿಂಗ್ಸ್ ಆಫ್ ಲೈಕ್ ಆ್ಯಂಡ್ ಡಿಸ್ಲೈಕ್. ಅಂದರೆ ಇಲ್ಲಿ ವೈಜ್ಞಾನಿಕ ಸಂಶೋಧನೆ ಅಂತಂದರೆ ಅಲ್ಲಿ ಏನಿರಬೇಕಪ್ಪ ಅಂದರೆ ರಿಯಲ್ ಥಿಂಗ್ ಅಂದರೆ ಸತ್ಯಾಂಶ ಮಾತ್ರ ಇರಬೇಕು, ನೈಜ ವಿಷಯ ಮಾತ್ರ ಇರಬೇಕು. ನೈಜ ವಿಷಯ ಅಂತಕ್ಕಂಥದ್ದು ಇರಬೇಕು ಹೊರತು ಅದನ್ನು ಹೊರತುಪಡಿಸಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವನ ಸ್ವಂತ ಹಿತಾಸಕ್ತಿಗಳಾಗಿರ್ಬೋದು, ಹಿತಾಸಕ್ತಿಗಳಾಗಿರ್ಬೋದು, ವೈಯಕ್ತಿಕ ಪಕ್ಷಪಾತ ಇರ್ಬೋದು, ಪೂರ್ವಾಗ್ರಹ ಇರ್ಬೋದು, ಇಷ್ಟ ಅಥವಾ ಇಷ್ಟಪಡದ ಭಾವನೆಗಳು ಇವ್ಯಾವೂ ಕೂಡ ಇರಬಾರ್ದು. ಇವುಗಳಿಂದ ಸ್ಪಷ್ಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದನ್ನು ಆಬ್ಜೆಕ್ಟಿವಿಟಿ ಅಂತೇಳಿ ಕರಿತೀವಿ. ಆಬ್ಜೆಕ್ಟಿವಿಟಿ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಚಾರಗಳು. ಇಲ್ಲಿ ಸಾಮಾಜಿಕ ಸಂಶೋಧನೆಯ ಸ್ವರೂಪ ಅಂತಕ್ಕಂಥದ್ದು. ಸಾಮಾಜಿಕ ಸಂಶೋಧನೆಯ ಸ್ವರೂಪ ಅದು ಹೇಗಿರುತ್ತೆ? ಸಾಮಾಜಿಕ ಸಂಶೋಧನೆ ಅಂತಕ್ಕಂಥದ್ದು ವಸ್ತುನಿಷ್ಠವಾಗಿರಬೇಕು ಅನ್ನೋದು ಒಂದು. ಎರಡನೇದು ವ್ಯವಸ್ಥಿತವಾಗಿರಬೇಕು ಅಂತಕ್ಕಂಥದ್ದು. ಅದೇ ರೀತಿ ಮೂರನೇದು ಪ್ರಿಸಿಷನ್ ಅಂತಕ್ಕಂಥದ್ದು, ಅಂದರೆ ನೈಜತೆ ಅಂತಕ್ಕಂಥದ್ದು ಅಥವಾ ಸತ್ಯ ಸಂಗತಿ ಅಂತಕ್ಕಂಥದ್ದು ಅಥವಾ ನಿಖರತೆ ಅಂತಕ್ಕಂಥದ್ದು ಅಥವಾ ಅಸಂದಿಗ್ಧತೆಗೆ ದಾರಿ ಮಾಡಿಕೊಡ್ಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಅಕ್ಯುರೆಸಿ ಅಂತಕ್ಕಂಥದ್ದು ಅಂದರೆ ನಿಖರತೆ ಅಥವಾ ಖಚಿತತೆ ಅಂತಕ್ಕಂಥದ್ದು. ಮತ್ತು ವೆರಿಪಬಿಲಿಟಿ ಅಂತಕ್ಕಂಥ ಸತ್ಯ ಶೋಧಿಸು ಅಥವಾ ಪ್ರಮಾಣೀಕರಿಸು ಅಂತಕ್ಕಂಥ ಹಿನ್ನೆಲೆಯಲ್ಲೆಲ್ಲನೂ ಕೂಡ ನಾವು ಇದನ್ನು ಹೇಳ್ಬೋದು ಅಂತಕ್ಕಂಥದ್ದು. ಅಂದರೆ ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು. ವೆರಿಪಬಿಲಿಟಿ ಅಂದರೆ ಪರಿಶೀಲನೆ ಅಂತಕ್ಕಂಥ. ಇವಿಷ್ಟು ಕೂಡ ಸಾಮಾಜಿಕ ಸಂಶೋಧನೆಯ ಸ್ವರೂಪ. ಇನ್ನೂ ಸಾಮಾಜಿಕ ಸಂಶೋಧನೆ ಸ್ವರೂಪ ಅಥವಾ ಲಕ್ಷಣಗಳಿದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ತರಗತಿಯಲ್ಲಿ ಇದರ ಸ್ವರೂಪವನ್ನು ಅಥವಾ ಲಕ್ಷಣಗಳನ್ನು ನಾನು ಇಷ್ಟರವರೆಗೂ ಕೂಡ ತಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೇನೆ. ಇದಿಷ್ಟು ಕೂಡ ಇಂದಿನ ತರಗತಿಯಲ್ಲಿ ಹೇಳಿದಂತಹ ವಿಚಾರಗಳು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.